Devil on fire. ಗವರ್ನಮೆಂಟ್ ವರ್ಸಸ್ ಗವರ್ನರ್ ಈ ಒಂದು ತಿಕ್ಕಾಟ ಇದೆಯಲ್ಲ, ಈ ತಿಕ್ಕಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಿಂದೆ ಯಡಿಯೂರಪ್ಪನವರು ಅವರೇ ನೇರವಾಗಿ ಚೆಕ್ ತೊಗೊಂಡಿರಲಿಲ್ಲ, ಅವರ ಟ್ರಸ್ಟ್ಗೆ ತೊಗೊಂಡಿದ್ರು. ಅದಕ್ಕೆ ಯಡಿಯೂರಪ್ಪನವ್ರನ್ನ ಅವತ್ತು ಹೊಣೆ ಮಾಡಲಿಲ್ವೇ? ಯಡಿಯೂರಪ್ಪನವರು ಅವತ್ತು ರಾಜೀನಾಮೆ ಕೊಡಲಿಲ್ವೇ? ಆನಂತರ ಅವ್ರನ್ನ ಜೈಲಿಗೆ ಹಾಕಲಿಲ್ವೇ? ಅದೇ ಥರ ಸಿದ್ದರಾಮಯ್ಯನವರು ಅವರು ನೇರವಾಗಿ ಏನೂ ತೆಗೆದುಕೊಳ್ಳದೇ ಇದ್ದರು, ಅವರ ಮನೆಯವರು ದುಬಾರಿ ಬೆಲೆ ಬಾಳ್ತಕ್ಕಂಥ ಜಾಗದಲ್ಲಿ ನಿವೇಶನ ಪಡ್ಕೊಂಡಿದ್ದಾರೆ. ಮುಡಾದಲ್ಲಿ ಅಕ್ರಮ ನಡೆದಿದೆ. ಜೊತೆಗೆ ಅವರ ಜಮೀನು ಅಸಲಿಗೆ ಅಲ್ಲಿ ಜಮೀನೇ ಇರಲಿಲ್ಲ, ಯಾವುದೋ ಜಮೀನಿಗೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಆ ಮೂಲಕವಾಗಿ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಆ ಜಾಗ ಬಂದಿತ್ತು. ಆ ಜಾಗ ಮುಡಾ ತಗೊಂಡ್ರು ಅಂತ ಹೇಳಿ ಅದಕ್ಕೆ ಬದಲಿಯಾಗಿ ನಿವೇಶನ ತಗೊಂಡಿದ್ದಾರೆ, ಇಲ್ಲಿ ಪ್ರಭಾವ ಬೀರಿದ್ದಾರೆ, ಭ್ರಷ್ಟಾಚಾರ ನಡೆದಿದೆ ಅಂತ ಒಂದಷ್ಟು ಮಾತುಗಳಿದೆಯಲ್ಲ. ಸೊ ಈ ಕೇಸ್ ಇಟ್ಕೊಂಡು ಇದನ್ನು ಭ್ರಷ್ಟಾಚಾರದ ವ್ಯಾಪ್ತಿಗೋ, ಲೋಕಾಯುಕ್ತ ವ್ಯಾಪ್ತಿಗೋ, ಹೈಕೋರ್ಟ್ನ ವ್ಯಾಪ್ತಿಯಲ್ಲೋ, ತನಿಖೆ ವ್ಯಾಪ್ತಿಯಲ್ಲೋ, ನಾಳೆ ದಿನ ಇಡಿನೋ, ಐಟಿನೋ ಅಥವಾ CBIಯೋ, ಕಾರಣ ಅರವಿಂದ್ ಕೇಜ್ರಿವಾಲ್ ಅವ್ರಿಗಾಗಿದೆ, ಹೇಮಂತ್ ಸೊರೇನ್ ಅವ್ರಿಗಾಗಿದೆ. ಈ ಹಾದಿಯಲ್ಲಿ ಕೇಂದ್ರ ಸಾಕ್ತಾ ಇದೆಯಾ? ಹಾಗೊಂದು ವೇಳೆ ಆದಾಗ ಸಿದ್ದರಾಮಯ್ಯನವ್ರಿಗೆ ಇವರು ಜೈಲಿಗೆ ಕಳ್ಸೋಕ್ಕೂ ಹಿಂದೆ ಮುಂದೆ ನೋಡಲ್ವಾ? ಈ ಥರದ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿದೆ. ಹಾಗಾದ್ರೆ ಇಲ್ಲಿ ಕಾನೂನೇನು ಮಾತನಾಡ್ತಾ ಇದೆ? ಲಾ ಏನು ಹೇಳ್ತಾ ಇದೆ ಅದನ್ನು ನೋಡ್ತಾ ಬರೋಣ ನಾವು. ಕೆಲವು ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ರಿಟ್ ಅರ್ಜಿ ವಿಚಾರಣೆ ಇರುತ್ತೆ. CM ಪರವಾಗಿ ಘಟಾನುಘಟಿ ವಕೀಲರು ವಾದಕ್ಕೆ ನಿಂತ್ಕೊಂಡಿದ್ದಾರೆ. ಇದೀಗ ನಾವು ವಾದ ಮಾಡ್ತೀವಿ, ಇದರಲ್ಲಿ ಏನಕ್ಕೆ ಹೊಣೆ ಮಾಡ್ತಾ ಇದ್ದೀರಿ CMನ ಈ ಒಂದು ವಿಚಾರಕ್ಕೆ? ಜೊತೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇದ್ದಾರಲ್ಲ, ಇವರ ಆದೇಶವನ್ನು ಕ್ವಶ್ಚನ್ ಮಾಡ್ತಾ ಇದ್ದಾರೆ ಇವರು. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ಅರ್ಜಿಯ ಭವಿಷ್ಯ ಕೂಡ ಒಂದು ಕಡೆ ಡಿಸೈಡ್ ಆಗುತ್ತೆ. ವಿಚಾರಣೆಯನ್ನು ನ್ಯಾಯಮೂರ್ತಿ ಹೇಮಂತ್ ಚಂದನಗೌಡ ಅವರು ಮುಂದೂಡ್ತಾರೆ. ಇಲ್ಲಿ ರಿಟ್ ಅರ್ಜಿ ವಿಚಾರಣೆ ತುರ್ತಾಗಿ ಕೈಗೆತ್ತಿಕೊಳ್ಳುವಂತೆ ವಕೀಲರು ಕೇಳ್ಕೊಳ್ತಾರೆ. ಮುಖ್ಯಮಂತ್ರಿಗಳ ವಕೀಲರು, ಸ್ವಾಮಿ ಇದು ಇಮ್ಮಿಡಿಯೇಟ್ ಆಗಿಬಿಡಬೇಕು, ಅರ್ಜೆಂಟ್ಗೆ ಆಗಬೇಕಿದು, ಈ ರಿಟ್ ಅರ್ಜಿನ ತಾವು ವಿಚಾರಣೆ ಮಾಡಬೇಕು ಸ್ವಾಮಿ, ಇಲ್ಲಿ ಈ ಥರದ್ದೆಲ್ಲ ನಡೀತಾ ಇದೆ ಅಂತ ಇವ್ರು ಹೇಳ್ಕೊಳ್ತಾರೆ. ಏನು ಅರ್ಜೆಂಟು, ಏನಕ್ಕೆ ಅರ್ಜೆಂಟ್ ಅಷ್ಟೊಂದು ಧಾವಂತ ಯಾಕೆ ನಿಮಗಿದು ಅಂಥೇಳಿ ವಕೀಲರಿಗೆ ಏನು ಮಾಡ್ತಾರೆ, ಜಡ್ಜು ಪ್ರಶ್ನೆ ಕೇಳ್ತಾರೆ. ಅಷ್ಟೊಂದು ಅರ್ಜೆಂಟ್ ಏನಿದೆ ರೀ, ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ಮುಂದೂಡ್ತಾ ಇದ್ದೀನಿ ನಾನು ಅಂಥೇಳಿ ನ್ಯಾಯಮೂರ್ತಿ ಹೇಮಂತ್ ಅವರು ಇದನ್ನು ಮುಂದೂಡ್ತಾರೆ. ಇಲ್ಲಿ ಮುಖ್ಯಮಂತ್ರಿಗಳ ಪರವಾಗಿರತಕ್ಕಂಥ ವಾದ ಏನು ಅಂತ ನಾವು ಚೆಕ್ ಮಾಡಬೇಕಾಗತ್ತಿಲ್ಲ, ಅದು ಇಂಪಾರ್ಟೆಂಟ್. ಇದು ಏನು ಹೇಳಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಘಟಾನುಘಟಿ ನ್ಯಾಯವಾದಿಗಳು ಏನು ಹೇಳ್ತಾ ಇದ್ದಾರೆ ಅಂತ ನೋಡಿ. ಅವ್ರು ಹೇಳೋದಿಷ್ಟೇ, ಸ್ವಾಮಿ ರಾಜ್ಯಪಾಲರು ಅನುಮತಿ ಕೊಡೋಕ್ಕೆ ಮುಂಚೆ, ಒಂದು ಪ್ರಾಸಿಕ್ಯೂಷನ್ಗೆ ಅಂತ ರಾಜ್ಯಪಾಲರು ಅನುಮತಿ ಕೊಡೋಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ಕಾನೂನು ಪ್ರಕ್ರಿಯೆಯನ್ನು ಕೂಡ ಅವರು ಪಾಲಿಸೇ ಇಲ್ಲ ಸ್ವಾಮಿ. ಸಚಿವ ಸಂಪುಟದ ಶಿಫಾರಸ್ಸಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅವರು. ಇದು ಸಂವಿಧಾನದ 163ನೇ ವಿಧಿಯಂತೆ ಅವರು ಸಚಿವ ಸಂಪುಟದ ಅಥವಾ ಕ್ಯಾಬಿನೆಟ್ನ ಶಿಫಾರಸನ್ನು ಫಾಲೋ ಮಾಡಬೇಕಾಗತ್ತೆ. ಅದೇನು ಮಾಡಿಲ್ಲ ಇವರು. ಅರ್ಜೆಂಟಲ್ಲಿ ಪ್ರಾಸಿಕ್ಯೂಷನ್ ಕೊಟ್ಬಿಟ್ಟಿದ್ದಾರೆ ಇವರು. ಅನುಮತಿಗಿಂತ ಮುಂಚೆ ಯಾವುದಾದ್ರೂ ದಾಖಲೆಗಳನ್ನು ಇವರು ಪರಿಶೀಲನೆ ಮಾಡಿದ್ರಾ? ಏನೂ ಮಾಡಿಲ್ಲ ಸ್ವಾಮಿ ಇವರು. ಇದು ಮುಖ್ಯಮಂತ್ರಿಗಳ ಪರ ವಕೀಲರಾಗಿರುವ ರವಿವರ್ಮ ಅವರ ವಾದ. ಯಾವ ದಾಖಲೆ ಪರಿಶೀಲಿಸಿದ್ರು ಇವರು? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋಕ್ಕಿಂತ ಮುಂಚಿತವಾಗಿ ಯಾವುದನ್ನು ಪರಿಶೀಲಿಸಿಲ್ಲ. ತುರ್ತು ವಿಚಾರಣೆಯ ಅಗತ್ಯ ಇದೆ ಅಂಥೇಳಿ ಕೇವಿಯಟ್ ಸಲ್ಲಿಸಿದವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಇವರು. ತುರ್ತು ವಿಚಾರಣೆ ಆಗಲೇಬೇಕು ಅಂಥೇಳಿ ಕೇವಿಯಟ್ ಹಾಕ್ಕೊಂಡ್ರಲ್ಲ, ಅಂಥವ್ರಿಗೆ ಇವರು ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯಪಾಲರ ಕಚೇರಿಗೂ ಕೂಡ ಅರ್ಜಿಯ ಪ್ರತಿಯನ್ನು ಸಲ್ಲಿಸಲಾಗಿದೆ ಸ್ವಾಮಿ. ಒಂದು ಧಾವಂತಕ್ಕೆ ಬಿದ್ದು ರಾಜ್ಯಪಾಲರು ಈ ಕೆಲಸವನ್ನು ಮಾಡಿದ್ದಾರೆ ಇವತ್ತು. ಹಾಗಾಗಿ ಇಲ್ಲಿ ಇವರು ಏನನ್ನು ಪರಿಶೀಲಿಸಿದ್ದೇನೆ ಈ ಥರದ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ ಒಂದು ಕಡೆ ಒಂದು ವಾದವನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಆಯಿತು, ಇನ್ನು ಮುಖ್ಯಮಂತ್ರಿಗಳು ಇನ್ನೊಂದು ಕಡೆ ನಾವು ಚೆಕ್ ಮಾಡೋಣ. ಮುಂದಿನ ಬದಿಯಲ್ಲಿ ರಿಟ್ ಅರ್ಜಿ ಹಾಕ್ಕೊಂಡ್ರಪ್ಪ ಮುಖ್ಯಮಂತ್ರಿಗಳು. ಈ ರಿಟ್ ಅರ್ಜಿ ಏನಕ್ಕೆ ಹಾಕ್ಕೊಂಡಿದ್ದಾರೆ ಈಗ ಅದು ಕೂಡ ನೋಡಬೇಕಾಗತ್ತಿದೆ. ಈಗ ನಾವು CM ರಿಟ್ ಅರ್ಜಿಯಲ್ಲಿ ಇರುವುದು ಏನು ಚೆಕ್ ಮಾಡಿಕೊಂಡಾಗ ನೋಡಿ, ರಾಜ್ಯಪಾಲರು ಸರ್ಕಾರದ ದಾಖಲೆಯನ್ನು ಪರಿಶೀಲನೆ ಮಾಡದೇನೆ ತರಾತುರಿಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಸಾಕಷ್ಟು ದಾಖಲೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಕೂಡ. ಶೋಕಾಸ್ ನೋಟಿಸ್ಗೆ ಅವರು ವಿವರವನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಇವ್ರಿಗೆ ಅರ್ಜೆಂಟ್ ಏನಿದೆ ಸ್ವಾಮಿ, ಏನಾದ್ರು ಪರಿಶೀಲಿಸಬೇಕಲ್ವ ಇವರು? ಏನೂ ಪರಿಶೀಲಿಸಲಿಲ್ಲ. ಅರ್ಜೆಂಟಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟುಬಿಟ್ಟಿದ್ದಾರೆ ಇವರು. CM ಕೊಟ್ಟರಲ್ಲ ಸ್ವಾಮಿ ಪ್ರತಿಕ್ರಿಯೆಯನ್ನು, 60-70 ಪುಟಗಳ ಒಂದು ಪ್ರತಿಕ್ರಿಯೆ ಇತ್ತಲ್ಲ, ಏನಾದರೂ ಓದ್ಕೊಂಡ್ರಾ, ನೋಡಿದ್ರಾ? ಅವರ CM ಅವರ ಪ್ರತಿಕ್ರಿಯೆಯನ್ನು, ಅವರು ಕೊಟ್ಟಂಥ ಕಾರಣಗಳನ್ನು ಪರಾಮರ್ಶೆ ಮಾಡಿದ್ರಾ, ವಿಶ್ಲೇಷಣೆ ಮಾಡಿದ್ರಾ, ಅದನ್ನು ವಿವರವಾಗಿ ನೋಡಿದ್ರಾ? ಏನೂ ನೋಡಿಲ್ಲ ಇವರು. ಸುಮ್ಮನೆ ರೆಡಿ ಇದ್ದರು, ಪ್ರಾಸಿಕ್ಯೂಷನ್ಗೆ ಕೊಡೋಕ್ಕೆ ಇವರು ರೆಡಿಯಾಗಿದ್ದರು, ಅನುಮತಿ ಕೊಟ್ಟುಬಿಟ್ಟಿದ್ದಾರೆ. CM ಪತ್ನಿ ಪಾರ್ವತಿ ಜಮೀನು ಸ್ವಾಧೀನಕ್ಕೆ ಪ್ರತಿಯಾಗಿ ನಿವೇಶನ ಹಂಚಿಕೆ ಮಾಡಿದ್ದಾರೆ. ಇಲ್ಲಿರೋದು ವಿಷಯ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇಲ್ಲಿ ರಿಟ್ ಅರ್ಜಿಯಲ್ಲಿ. ಸ್ವಾಮಿ, ಮುಖ್ಯಮಂತ್ರಿಗಳ ಪತ್ನಿಯ ಜಮೀನು ಸ್ವಾಧೀನ ಮಾಡ್ಕೊಳ್ತಾರೆ ಇವರು. ಎಷ್ಟು ಸ್ವಾಧೀನಪಡಿಸ್ಕೊಂಡ್ರು ಗೊತ್ತಾ ಸ್ವಾಮಿ? 1,48,104 ಚದರ ಅಡಿಯಷ್ಟು ಜಾಗವನ್ನು ಮುಡಾದವರು ವಶಪಡಿಸಿಕೊಳ್ತಾರೆ ಸ್ವಾಮಿ. ಎಷ್ಟು ಹೇಳಿ? 1,48,104 ಚದರ ಅಡಿಯಷ್ಟು ಜಾಗ. ಈ ಜಾಗಕ್ಕೆ ಬದಲಿಯಾಗಿ
ಕಾನೂನು ಪ್ರಕ್ರಿಯೆ ಏನು ಹೇಳುತ್ತೋ ಅದರ ಪ್ರಕಾರನೇ ಮುಡ ನಿವೇಶನವನ್ನು ಮಂಜೂರು ಮಾಡುತ್ತೆ. ಇಡೀ ಮುಡ ಅಲ್ಲೊಂದು ಲೇಔಟ್ ಡೆವಲಪ್ ಮಾಡುತ್ತಲ್ಲ ಸ್ವಾಮಿ, ಏನು ಬರೀ ಮುಖ್ಯಮಂತ್ರಿಗಳ ಪತ್ನಿ ಜಾಗ ಮಾತ್ರ ತೊಗೊಂಡವರು ಲೇಔಟ್ ಡೆವಲಪ್ ಮಾಡಿಬಿಟ್ರಾ ಒಂದು 3 ಎಕರೆಗೆ? ನೋ, ಅನೇಕರ ಜಾಗ ತೊಗೊಂಡಿದ್ದಾರೆ ಅವರು. ಅನೇಕರಿಗೆ ಏನು ನ್ಯಾಯ ಆಗಿದೆಯೋ ಅದೇ ನ್ಯಾಯ ಮುಖ್ಯಮಂತ್ರಿಗಳ ಪತ್ನಿಗೂ ಕೂಡ ಇಲ್ಲಿ ಆಗಿರೋದು ಸ್ವಾಮಿ. ಇಲ್ಲಿ ಯಾಕೆ ಇದನ್ನು ಸ್ಪೆಷಲಾಗಿ ಯಾಕೆ ನೋಡ್ತಾ ಇರೋದು? ಮುಖ್ಯಮಂತ್ರಿಗಳಾದರೂ ಒಂದು ಮಾತ್ರಕ್ಕೆ ವಿಶೇಷವಾಗಿ ಯಾಕೆ ಪರಿಗಣಿಸ್ತಾ ಇದ್ದಾರೆ? 1,48,000 ಚದರ ಅಡಿಗಳ ಜಾಗ ಸ್ವಾಮಿ ಅವ್ರದ್ದು ಹೋಗಿರೋದು, ಅವ್ರಿಗೆ ನ್ಯಾಯ ಸಿಕ್ತು. ಬರೀ ಅವ್ರಿಗೆ ನಾನು ಯಾರ್ಯಾರ್ದು ವಶಪಡಿಸಿಕೊಂಡಿದ್ರೋ ಮುಡಾದವರು ಅವರೆಲ್ಲರಿಗೂ ಒಂದೇ ರೂಲು, 50:50 ಅಂತ. 1,00,000 ಚದರ ಅಡಿ ವಶಪಡಿಸ್ಕೊಂಡಿದ್ರಾ, 50,000 ಚದರ ಅಡಿ ವಾಪಸ್ ಕೊಡಬೇಕು ಅವ್ರಿಗೆ ನಿವೇಶನದ ಮೂಲಕ. ಇದು ರೂಲ್. 1,48,000 ಚದರ ಅಡಿಗಳು ವಶಪಡಿಸಿಕೊಂಡಿದ್ರೆ ಅದರಲ್ಲಿ ಅರ್ಧ, ಹತ್ತಿರ ಒಂದು 74,000 ಚಿಲ್ಲರೆ ಚದರ ಅಡಿಗಳು ಬರ್ತಾವಲ್ಲ ಸ್ವಾಮಿ, ಅಷ್ಟು ಅವರು ಕೊಡಬೇಕಾಗಿತ್ತು ನಿವೇಶನ. ಅದನ್ನು ಮಂಜೂರು ಮಾಡಿದ್ದಾರೆ. ಎಂಟೈರ್ ಮುಡಾ ನಿಯಮ ಸ್ವಾಮಿ ಇದು. ಬರೀ ಮುಖ್ಯಮಂತ್ರಿಗಳ ಪತ್ನಿಯ ಒಂದು ಜಾಗಕ್ಕೆ ಮಾತ್ರ ಅವರು ಬರೆದಂಥ ನಿಯಮ ಅಲ್ಲ. ಯಾರದೇ ಜಮೀನು ವಶಪಡಿಸಿಕೊಂಡಿದ್ದರೂ ಲೇಔಟ್ ಮಾಡುವ ಸಲುವಾಗಿ, ಅಭಿವೃದ್ಧಿ ಪಡಿಸುವ ಸಲುವಾಗಿ ಇದೇ ರೂಲು. ಇಲ್ಲಿ ಅಪರಾಧವೇ ನಡೆದಿಲ್ಲ ಸ್ವಾಮಿ, ಆದಾಗ್ಯೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟುಬಿಡ್ತಾರಲ್ಲ, ಇದು ನ್ಯಾಯನಾ? ಏನು ಒಂದೇ ಒಂದು 3 ಎಕರೆಯಲ್ಲಿ ಮಾತ್ರ ಮಾಡಿಬಿಟ್ರ ಮುಡ? 3 ಎಕರೆಯಲ್ಲಿ ಮಾತ್ರ ಸೈಟ್ ಮಾಡಿಬಿಟ್ಟಿದ್ದಾರೆ ಅವರು, ಅಷ್ಟನ್ನು ಮಾತ್ರ ವಶಪಡಿಸ್ಕೊಂಡ್ರ? ಇಲ್ಲ. ಸರಿ, CM ಅವರ ಪತ್ನಿಗೆ ಮಾತ್ರ 50:50 ಅಂತ ರೂಲ್ ಮಾಡಿಬಿಟ್ಟು ಇನ್ನೆಲ್ಲರಿಗೂ 25:75, 60:40 ಈ ರೂಲ್ ಮಾಡಿದ್ರ? ನೋ, ಎಲ್ಲರದ್ದು ರೂಲ್ 50:50ನೇ. ಇವರು 1.5 ಲಕ್ಷ ಚದರ ಅಡಿಗಳಷ್ಟು ಜಾಗ ಕಳ್ಕೊಂಡಿದ್ದಾರೆ. ಇವರು ಬದಲಿಗೆ ಅರ್ಧ ಭಾಗದಷ್ಟು ನಿವೇಶನ ಇವರಿಗೆ ಬಂತು. ಇಂಥ ಕಡೆನೇ ನಿವೇಶನ ಕೊಡಿ ಅಂತ ಇವರೇನು ಹೇಳಿರಲಿಲ್ಲ. ಅವರಿಗೆ ಎಲ್ಲಿ ಜಾಗ ಅವೈಲೇಬಲ್ ಇತ್ತು ಅಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಯಾಕೆ ಸ್ವಾಮಿ ತಕರಾರು? ಸಿದ್ದರಾಮಯ್ಯ ಅವ್ರಿಗೆ, ಅವರ ಫ್ಯಾಮಿಲಿಗೆ ಈ ನಿವೇಶನ ಸಿಗದೇ ಇದ್ದರೆ 1.5 ಲಕ್ಷ ಚದರ ಅಡಿಗಳಷ್ಟು ಜಾಗ ಅವ್ರಿಗೆ ನಷ್ಟ ಆಗ್ತಿತ್ತಲ್ವಾ ಸ್ವಾಮಿ? ಅದು ಅವ್ರಿಗೆ ಲಾಸ್. ಜಮೀನು ಕಳ್ಕೊಂಡಿರೋರು ಅವರು. ಇದನ್ನು ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಮುಂದಿನ ದಿನಗಳಲ್ಲಿ ಇದು ಹೀಗೆ ಮುಂದುವರೆದ್ರೆ ಇದು ಸರಿಪಡಿಸಲಾಗದ ಹಾನಿಯಾಗುತ್ತೆ ಸ್ವಾಮಿ. ತಡೆಯಾಜ್ಞೆ ಕೊಟ್ಟರೆ, ಸ್ಟೇ ಕೊಟ್ಟುಬಿಟ್ರೆ ಯಾರಿಗೂ ಸಮಸ್ಯೆ ಇಲ್ಲ. ಈ ಇಡೀ ಕೇಸ್ ಇದೆಯಲ್ಲ ಸ್ವಾಮಿ, ಸ್ಟೇ ಕೊಟ್ಟುಬಿಡಿ, ತಡೆಯಾಜ್ಞೆ ಕೊಟ್ಟುಬಿಡಿ, ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ಅಲ್ಲ ಸ್ವಾಮಿ, TJ ಅಬ್ರಹಾಂ ಅವರು ಕೊಟ್ಟಂಥ ಕಂಪ್ಲೇಂಟ್ ಬಗ್ಗೆ ಮಾತ್ರ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ಮಾಹಿತಿ ಕೊಟ್ಟಿದ್ದಾರೆ. ಒಬ್ಬರನ್ನ ದೂರು ಕೊಟ್ಟಿದ್ದು ಸ್ನೇಹಮಯಿ ಕೃಷ್ಣ ಕೊಟ್ಟರು, ಪ್ರದೀಪ್ ಕುಮಾರ್ ಕೊಟ್ಟರು ದೂರು. ಯಾವುದೇ ದೂರಿನ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ ಇವರು. ಆ ಮಾಹಿತಿ ಕೊಡುವ ಜವಾಬ್ದಾರಿಯೇ ಕೂಡ ರಾಜ್ಯಪಾಲರದ್ದೇ ಅಲ್ಲವೇ? ಈ ಮೂಲಕ ರಾಜ್ಯಪಾಲರು ಪಕ್ಷಪಾತಿಯಾಗಿ, ತಾರತಮ್ಯ ಪೂರಿತರಾಗಿ ವರ್ತನೆ ಮಾಡಿದ್ದಾರಿಲ್ಲಿ. ಈ ಮೊದಲು ಹಲವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಲಾಗಿತ್ತು. ಇದು CM ಅವರೇ ಫಸ್ಟ್ ಅಲ್ಲ ಸ್ವಾಮಿ, ದೊಡ್ಡ ಕ್ಯೂ ಇದೆ ಇಲ್ಲಿ. ಅನೇಕರು ಗಣಿ ಹಗರಣದಿಂದ ಹಿಡ್ಕೊಂಡು, ಗಣಿ ಅನುಮತಿಯಿಂದ ಹಿಡ್ಕೊಂಡು ಅನೇಕರ ವಿರುದ್ಧ ಕೂಡ ಈ ತರಹದ ಅರ್ಜಿಗಳು ಬಂದಿವೆ. ಕ್ಯೂನಲ್ಲಿವೆ ಅವೆಲ್ಲವೂ ಕೂಡ. ಸರದಿಲ್ಲಿ ನಿಂತ್ಕೊಂಡಿವೆ ಎಲ್ಲ ಅರ್ಜಿಗಳು ಕೂಡ. ಫೈಲ್ ಮೇಲೆ ಫೈಲ್ ಎಲ್ಲ ಇದೆ. ಇವರು ಕೆಳಗಡೆ ಇರೋ ಫೈಲ್ ಬಿಟ್ಬಿಟ್ರು, ಹಿಂದೆ ಕೇಳಿದ್ದೆಲ್ಲ ಬಿಟ್ಬಿಟ್ರು. ಮುಖ್ಯಮಂತ್ರಿಗಳದ್ದು ಮೊನ್ನೆ ಒಬ್ಬರು ದೂರು ಕೊಟ್ಟುಬಿಟ್ರಲ್ಲ, ಅದನ್ನ ಇಟ್ಕೊಂಡು ಕೂತ್ಕೊಂಡ್ಬಿಟ್ರು ರಾಜ್ಯಪಾಲರು. ಹಾಗಾಗಿ ರಾಜ್ಯಪಾಲರ ಧಾವಂತ ಯಾಕಿತ್ತು ಸ್ವಾಮಿ ಕೇಸಲ್ಲಿ? ಇಷ್ಟೊಂದು ಅರ್ಜೆನ್ಸಿ ಯಾಕೆ ರಾಜ್ಯಪಾಲರಿಗೆ? ಸಿದ್ದರಾಮಯ್ಯನವ್ರ ಫೈಲೇ ಪಿಕ್ ಮಾಡ್ಕೊಂಡಿದ್ದು ಯಾಕೆ ಅವರು? ಕುಮಾರಸ್ವಾಮಿ ಅವ್ರ ಫೈಲ್ ಇರಲಿಲ್ವಾ? ಬೇರೆ ರಾಜಕಾರಣಿಗಳ ಬಗ್ಗೆ ಜಂತಕಲ್ ಮೈನಿಂಗು ಅದು ಇದು ಎಲ್ಲ ಇತ್ತಲ್ಲ ಸ್ವಾಮಿ, ಒಂದಷ್ಟು ಹಗರಣಗಳು, ಅವೆಲ್ಲ ಫೈಲ್ ಇದ್ದರೂ ಕೂಡ ಅವೆಲ್ಲವಕ್ಕೂ ಕೂಡ ರಾಜ್ಯಪಾಲರು ಆ ಕಡೆ ದೃಷ್ಟಿ ಹರಿಸಿಲ್ಲ. ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರ ಫೈಲ್ ಬಂದ ತಕ್ಷಣ ರಾಜ್ಯಪಾಲರು ಚುರುಕಾಗ್ಬಿಟ್ರು. ಯಾಕಿದು? ಇದು ರಾಜಕೀಯ ಪ್ರೇರಿತ ವರ್ತನೆ ಸ್ವಾಮಿ. ಸರ್ಕಾರ ಅಸ್ಥಿರಗೊಳಿಸಬೇಕು ಅಂಥೇಳಿ ರಾಜ್ಯಪಾಲರು ಇಂತಹ ನಡೆಯನ್ನು ಇಟ್ಟಿದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ರಾಜ್ಯಪಾಲರು ಅನುಮತಿ ಕೊಟ್ಟುಬಿಟ್ಟಿದ್ದಾರೆ. ಸೆಕ್ಷನ್ 17A ಇದರ ಅಡಿಯಲ್ಲಿ ಪೊಲೀಸ್ ಅಧಿಕಾರಿ ಅರ್ಜಿ ಹಾಕ್ಕೊಳ್ಬೇಕು ಸ್ವಾಮಿ. ತನಿಖಾಧಿಕಾರಿ ರಾಜ್ಯಪಾಲರಿಂದ ಪೂರ್ವಾನುಮತಿಯನ್ನು ಕೋರಬೇಕಾಗತ್ತೆ. ಆದರೆ ಪೊಲೀಸ್ ಅಧಿಕಾರಿನೂ ಇಲ್ಲ, ತನಿಖಾಧಿಕಾರಿನೂ ಇಲ್ಲ, ಯಾರು ಒಂದು ತನಿಖೆಗೆ ಒಪ್ಪಿಸಿದ್ದಾರೆ ಇದನ್ನು. ಎಸ್, ಮುಡಾದಲ್ಲೇನೋ ಸ್ಕ್ಯಾಮ್ ಆಯಿತು ಅದು ಇದು ಅಂತ ಹೇಳ್ತಾರಲ್ಲ, ಸರ್ಕಾರವೇ ನಿವೃತ್ತ ನ್ಯಾಯಾಧೀಶರ ಕಡೆಯಿಂದ ಒಂದು ಸಮಿತಿ ರಚನೆ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ. ಧಾವಂತ ಇವ್ರಿಗೆ ಅರ್ಜೆನ್ಸಿ. ಯಾವ ಪೊಲೀಸು ಇಲ್ಲಿ ದೂರು ಕೊಟ್ಟಿಲ್ಲ, ಇಲ್ಲಿ ಯಾವ ಇವರು ಕೂಡ ಅಧಿಕಾರಿ ಕೂಡ ಇವ್ರಿಗೆ ಅರ್ಜಿ ಹಾಕಿಲ್ಲ. ಆದರೂ ಯಾರೋ ದೂರುದಾರರು ಕೊಟ್ಟರು ಅಂಥೇಳಿ, ಪ್ರೈವೇಟ್ ಕಂಪ್ಲೇನೆಂಟ್ಸ್, ಖಾಸಗಿ ದೂರುದಾರರು ಮನವಿ ಮಾಡ್ಕೊಂಡು ಬಿಟ್ರು ಅಂಥೇಳಿ ಪೂರ್ವಾನುಮತಿ ಕೊಟ್ಟೇ ಬಿಟ್ರು ಇವರು. CM ಸಿದ್ದರಾಮಯ್ಯ ಈ ಪ್ರಕರಣದಲ್ಲಿ ಯಾವ ತರಹದ ನಿರ್ಧಾರವನ್ನು ಕೂಡ ಕೈಗೊಂಡಿಲ್ಲ, ಶಿಫಾರಸನ್ನು ಮಾಡಿಲ್ಲ ಸ್ವಾಮಿ. ಈ ಒಂದು ನಿವೇಶನದ ವಿಚಾರದಲ್ಲಿ ಮುಡಾಗಾಗಲಿ, ಮುಡಾ ಅಧಿಕಾರಿಗಾಗಲಿ ತಮ್ಮ ಅಧಿಕಾರವನ್ನು ಬಳಸಿ ಆಗಲಿ ಯಾರಿಗೂ ರೆಫರೆನ್ಸ್ ಮಾಡಿಲ್ಲ, ಯಾರಿಗೂ ರೆಕಮೆಂಡ್ ಮಾಡಿಲ್ಲ. ಹಾಗಾಗಿ ಅವರನ್ನು ತಂದು ಇಲ್ಲಿ ಎಳಿತಿರೋದು ಯಾಕೆ? ಅವರಿಗೆ ಅಪರಾಧ ಅನ್ವಯನೇ ಆಗಲ್ಲ. ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಷಡ್ಯಂತ್ರ ಅಂಥೇಳಿ ಒಂದು ವಾದ ಕೇಳಿಬರ್ತಾ ಇದೆ.